ಎಲ್ಲರಿಗೂ ನಮಸ್ಕಾರ. ನಾಡಿನ ಜನಗಳಿಗೆಲ್ಲ ಶುಭೋದಯ. ಶನಿದೇವರ ಭಕ್ತರು ಯಾರೇ ಆಗಿರ್ಬೋದು ಅವ್ರಿಗೆಲ್ಲ ತುಂಬ ಧನ್ಯವಾದಗಳು. ಇವತ್ತು ಭಾನುವಾರ 7ನೇ ತಾರೀಕು 7ನೇ ತಿಂಗಳು 2024 ಭಾನುವಾರ. ಇವಾಗ 8:05 ಆಗಿದೆ. 8 ಗಂಟೆ 5 ನಿಮಿಷ ಆಗಿದೆ. ಏನಪ್ಪ ಅಂದರೆ ವಿಶೇಷ, ಇವತ್ತು ಸೂರ್ಯನಿಗೆ ವಾರ, ಮೊದಲನೇ ವಾರ, ಗ್ರಹಕ್ಕೆ ಮೊದಲನೇವರು. ಆದಿವಾರ ಅಂದರೆ ಸೂರ್ಯನ ವಾರ. ಅವ್ರಿಗೆ ಸೂರ್ಯದೇವನಿಗೆ ಕೋಟಿ ಕೋಟಿ ನಮಸ್ಕಾರ, ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಇದು ಮಾಡ್ತೀವಿ. ಏನಪ್ಪ ಅಂದರೆ ಇವತ್ತು ಪ್ರತಿಯೊಬ್ಬ ಮನುಷ್ಯನು ಭಾನುವಾರ ದಿವಸ ಎಲ್ಲ ದೇವ್ರಿಗೂ ಪೂಜೆ ಮಾಡಿಸ್ಬೋದು. ಫ್ರೀಯಾಗಿರ್ತೀರ, ಹೋಗ್ಬೋದು, ಮಾಡ್ಬೋದು. ಆಷಾಢ ಮಾಸ 2ನೇ ದಿನ ಕಾಲಿಗೆ ಬಿಟ್ವಿ. ಆಷಾಢ ಮಾಸಕ್ಕೆ ಕಾಲಿಟ್ಬಿಟ್ಟು ಇನ್ನೂ ಒಂದು ತಿಂಗಳು ಯಾವ ಕೆಲಸ ಕಾರ್ಯನೂ ಆಗೋದಿಲ್ಲ. ಯಾಕಪ್ಪ ಅಂದರೆ ಈಗ ಬೆಳೆ ಇಕ್ಕೋ ಅಂಥ ಸನ್ನಿವೇಶ. ಈಗ ಹಿಂದಿನ ಕಾಲದಲ್ಲಿ ಹೊಲ ಹೊತ್ತು ಬೆಳೆ ಇಡ್ತಿದ್ರು, ಬಿತ್ತನೆ ಮಾಡೋರು. ಆ ಉದ್ದೇಶಕ್ಕೆ ಆಷಾಢ ಅಂತ ಮಾಡಿಬಿಟ್ರು. ಮದುವೆ ಮಾಡ್ಕೊಂಡು ಎಲ್ಲ ಅತ್ತೆ ಮನೆಗೆ ಹೋಗ್ಬಿಡ್ತಾರೆ ಅಂದ್ಬಿಟ್ಟು ಎಲ್ಲರೂ ಹಿರಿಕರು ಅವಾಗ ಆಷಾಢ ಅಂತ ಮಾಡಿಬಿಟ್ರು. ಈಗ ಆಷಾಢನೇ ಈಗ ಎಲ್ಲರೂ ಉಪಯೋಗಿಸ್ಕೊಂತಾರೆ, ಹೆಂಗೆ ಬೇಕಾದ್ರೆ ಹಂಗೆ. ಆದರೆ ಹಿಂದೂ ಸಂಪ್ರದಾಯ ಪ್ರಕಾರ ಹೋದರೆ ಅದು ಆಷಾಢನೇ, ಶ್ರಾವಣನೇ, ಹಿಂಗೆ ಎಲ್ಲ ಇರ್ತದೆ. ಏನಪ್ಪ ಅಂದರೆ ಪ್ರತಿಯೊಬ್ಬರೂ 12 ರಾಶಿಗೂ 12 ಅವತಾರ ಇದೆ. ಆದರೆ ಮಕರ ಕುಂಭ ತುಂಬ ಅದೃಷ್ಟ ಪಡೆದಿದ್ದು. ಯಾಕೆಂದರೆ 7 ವರ್ಷ ಕಷ್ಟ ಅನುಭವಿಸ್ತಾರಲ್ಲ, ಅದಕ್ಕೆ ಅವ್ರಿಗೆ ಅದೃಷ್ಟ ಪಟ್ಟಿದ್ದು. ಇನ್ನು 9 ರಾಶಿನೂ, ಅದರಲ್ಲಿ ಮಿಥುನ ಒಂದು ಇದೆ. ಇನ್ನು 9 ರಾಶಿಗೂ 1 ವರ್ಷ, 2 ವರ್ಷ, 3 ವರ್ಷ, 5 ತಿಂಗಳು, 6 ತಿಂಗಳು ಹಿಂಗೆಲ್ಲ ಇದೆ. ಭಗವಂತ ಕೊಟ್ಟಿದ್ದೇನೆ, ಕಾಡ್ತಾ ಇದ್ದೇನೆ. ಜನಗಳಿಗೆ ಗೊತ್ತಾಗೋದಿಲ್ಲ, ಏನಪ್ಪ ಎತ್ತಪ್ಪ ಅಂತಲೂ ಗೊತ್ತಾಗೋದಿಲ್ಲ. ಸಾಲನೂ ಮಾಡಿಸ್ತಾನೆ, ಜನಗಳ ತಗೂ ಬಯಸ್ತಾನೆ. ಯಾವ ಕೆಲಸ ಕಾರ್ಯನೂ ಆಗೋದಿಲ್ಲ. ಕೆಲವರು ಜೈಲು ಸೇರ್ತಾರೆ. ಯಾಕೆ ಮಾಡಬಾರ್ದೆಲ್ಲ ಮಾಡ್ತಾರೆ, ಆಗಬಾರ್ದೆಲ್ಲ ಆಯ್ತದೆ ಅಂತ ಅವ್ರ ಕೈಲಿ ಎಲ್ಲ ಮಾಡಿಸ್ತಾನೆ. ಜನಗಳಿಗೆ ಅರ್ಥ ಆಗೋದಿಲ್ಲ. ಭಗವಂತ ದೊಡ್ಡವನು, ನಾವು ನರ್ಮನ್ಸರು ಚಿಕ್ಕವರು ಅನ್ನೋದು ಅರ್ಥ ಮಾಡ್ಕೊಂಬೋದಿಲ್ಲ. ಎಲ್ಲ ಬುದ್ಧಿವಂತರಲ್ವಾ. ಕಂಪ್ಯೂಟ್ರು ನೋಡ್ತಾರೆ, ಫೋನ್ ನೋಡ್ತಾರೆ, ಮೊಬೈಲ್ ನೋಡ್ತಾರೆ, ಎಲ್ಲ ನೋಡ್ತಾರೆ, ದೇಶ ಎಲ್ಲನೂ ನೋಡ್ತಾರೆ. ಆದರೆ ದೇವರು ದೊಡ್ಡವನು ಅಂತ ಯಾರಿಗೂ ಗೊತ್ತಿಲ್ಲ. ಆ ಭಗವಂತ ತುಂಬ ದೊಡ್ಡಗೆ ಬೆಳೆದು ನಿಂತಾನೆ. ಆದರೆ ಜನಗಳಿಗೆ ಗೊತ್ತಾಗೋದಿಲ್ಲ ದೇವರು ಎಲ್ಲಿದ್ದಾನೆ, ಯಾವ ಮೂಲೆಯಲ್ಲೇ ಇದ್ದಾನೆ ಅಂತ ವಾದ ಮಾಡ್ತಾರೆ ಕೆಲವರು. ನಾವಿದ್ರೇನಲ್ವ ದೇವರು ಅಂತಾರೆ. ಆಯ್ತಪ್ಪ ಭಗವಂತ ನಿನ್ಗೆ ಒಳ್ಳೇದಾಗ್ಲಪ್ಪ ಅಂತ ನಾವು ಹೇಳ್ತೀವಿ. ಆ ಉದ್ದೇಶಕ್ಕೆ ಪ್ರತಿಯೊಬ್ಬರೂ ಒಂದು ಬೆಲ್ಲ, ಎಳ್ಳು, ಎಣ್ಣೆ ತಗೊಂಡೋಗಿ ಕೊಡಿ. ತುಂಬ ಶ್ರೇಷ್ಠ ನಿಮಗೆಲ್ಲ. ನೀವು ಏನೇ ಕಷ್ಟ ಇದ್ರೂ ಭಗವಂತ ಒಳ್ಳೇದು ಮಾಡ್ತಾನೆ. ಆ ಉದ್ದೇಶಕ್ಕೇ ವಾರಕ್ಕೆ, ವಾರನೋ 2 ವಾರಕ್ಕೋ ನಿಮ್ಮ ಯಾವಾಗ ಚೈತನ್ಯ ಆಯ್ತದೋ ಆವಾಗ ತಗೊಂಡೋಗಿ ದೇವಸ್ಥಾನಕ್ಕೆ ಕೊಡಿ. ದೀಪ ಹಚ್ಚಿದರೆ ಆ ಭಗವಂತ ತುಂಬ ಒಳ್ಳೇದು ಮಾಡ್ತಾನೆ. ಆ ಎಳ್ಳೂ ಅಷ್ಟೇ, ಕಪ್ಪೆಳ್ಳು ಪ್ರಿಯ ಮನುಷ್ಯ. ಬೆಲ್ಲನೂ ಅಷ್ಟೇ. ಆ ಬೆಲ್ಲ ಎಳ್ಳು ಕೊಟ್ಟಾಗ ಶಾಂತಿ ಆಯ್ತಾನೆ, ತುಂಬ ಶಾಂತಿ ಆಯ್ತಾನೆ. ಆವಾಗ ಕಷ್ಟ ಸ್ವಲ್ಪ ಎಳ್ಳೂ ಅಷ್ಟು ಕಡಿಮೆ ಆಯ್ತಾ ಇರ್ತದೆ. ಕಪ್ಪೆಳ್ಳು ಕೊಡೋದು ಯಾಕೆ ಅಂದರೆ ಭಗವಂತನಿಗೆ ಶ್ರೇಷ್ಠ. ಆ ಎಳ್ಳು ಅಷ್ಟು ಕಷ್ಟ ಪರಿಹಾರ ಆಗಲಿ ಅಂತ. ಆ ಕಷ್ಟ ಪರಿಹಾರ ಆದಾಗ ನೀವೆಲ್ಲ ಚೆನ್ನಾಗಿರ್ತೀರ. ಮಕ್ಕಳು, ಮರಿ, ಹೆಂಡರು, ಕುಟುಂಬ ಎಲ್ಲೇ ಆಗಲಿ ಎಲ್ಲರನ್ನೂ ಒಂದು ಸಮಾಧಾನವಾಗಿ ಹೋಯ್ತೀರ. ಪಾಪ ಬರೋದಿಲ್ಲ, ಮನೇಲಿ ಕಿರಿಕಾಗೋದಿಲ್ಲ. ಒಬ್ಬರು ಮಾತು ಒಬ್ಬರು ಕೇಳದೇ ಇರ್ತಾರಲ್ಲ, ಅದೆಲ್ಲ ಶಾಂತಿ ಆಯ್ತಾರೆ. ನಿಮಗೆಲ್ಲ ಅನುಕೂಲ ಆಯ್ತದೆ, ಮಾಡ್ಬೋದು ನೋಡಿ. ನಿಮ್ಮ ಶಾಂತಿಮೂರ್ತಿ ಶನೇಶ್ವರ ದೇವಸ್ಥಾನ ಕಡೆಯಿಂದನೂ ಶ್ರೀ ಭಕ್ತ ಕನಕದಾಸ ಮಹಾಸಂಸ್ಥಾನ ಮಠದಿಂದ ನಿಮ್ಮ ಗುರುಗಳಾದ ಶ್ರೀ ರಾಮಾನಂದ ಗುರುಗಳು ಎಲ್ಲರಿಗೂ ನಮಸ್ಕಾರ. ಇತಿ ನಿಮ್ಮ ಇದು